ಜ್ಞಾನಧ್ವನಿ ಕೇಳುಗರಿಗೆ ನಮಸ್ಕಾರ. ಈಗ ಡಾಕ್ಟರ್ ಎ.ಆರ್. ಕೃಷ್ಣಶಾಸ್ತ್ರಿ ಅವರ ಕಥಾಮೃತ ಚತುರ್ದಾರಿಕಾಲಂಬಕ. ಹಿಂದಿನ ಕಥೆ. ವತ್ಸರಾಜನ ಮಗ ಮುಂದೆ ವಿದ್ಯಾಧರ ಚಕ್ರವರ್ತಿಯಾಗುತ್ತಾನೆಂದು ತಿಳಿದ ಶಕ್ತಿವೇಗ ಎನ್ನುವ ವಿದ್ಯಾಧರ ರಾಜ ಅವನಿಗೆ ಗೌರವ ತೋರಿಸಲು ಬರುತ್ತಾನೆ. ವಿದ್ಯಾಧರನಾಗುವ ಬಗೆ ಹೇಗೆ ಎಂದು ಕೇಳಿದಾಗ ಶಕ್ತಿವೇಗ ತನ್ನ ಕಥೆಯನ್ನು ಹೇಳುತ್ತಾನೆ. ಧೂರ್ತರಾದ ಶಿವಮಾಧವರ ಕಥೆ, ಒಳ್ಳೆಯವರಲ್ಲಿಯೇ ಕಳಂಕವನ್ನು ಆರೋಪಿಸುವುದಕ್ಕೆ ಉದಾಹರಣೆಯಾಗಿ ಹರಸ್ವಾಮಿಯ ಕಥೆ ಹೇಳಿ, ಕನಕಪುರಿಯನ್ನು ನೋಡಿದೆ ಎಂದು ಸುಳ್ಳು ಹೇಳಿದ ಶಕ್ತಿದೇವ ರಾಜಪುತ್ರಿಯಿಂದ ಅವಮಾನಿತನಾಗಿ ಕನಕಪುರಿಯನ್ನು ಹುಡುಕಿಕೊಂಡು ಹೋಗುತ್ತಾನೆ. ಅದು ದ್ವೀಪಾಂತರದಲ್ಲಿರುವುದೆಂದು ತಿಳಿದು ಸಮುದ್ರ ಮಧ್ಯದ ಉತ್ಸ್ಥಲವೆಂಬ ದ್ವೀಪಕ್ಕೆ ಹೋಗುತ್ತಾನೆ. ಅಲ್ಲಿ ವಿಷ್ಣುದತ್ತ ಎಂಬ ರಾಜಪುರೋಹಿತ ತನ್ನ ಬಂಧುವಾಗಬೇಕೆಂದು ತಿಳಿದು ಅವನ ಮನೆ ಸೇರಿಕೊಳ್ಳುತ್ತಾನೆ. ರಾತ್ರಿ ಮುಂದಿನ ಕಾರ್ಯಸಿದ್ಧಿಯ ಬಗ್ಗೆ ಯೋಚನೆ ಮಾಡುತ್ತಾನಿದ್ದರೆ ಬಾರದಿರಲು ವಿಷ್ಣುದತ್ತ ಅಶೋಕದತ್ತ ಮತ್ತು ಕಪಾಲ ಸ್ಫೋಟಕ ಇವರ ಕಥೆಯನ್ನು ಹೇಳುತ್ತಾನೆ. ಹಿಂದೆ ಕಾಳಿಂದಿ ತೀರದ ಒಂದು ಅಗ್ರಹಾರದಲ್ಲಿ ಗೋವಿಂದಸ್ವಾಮಿ ಎಂಬ ಒಬ್ಬ ಬ್ರಾಹ್ಮಣನಿದ್ದನು. ಅವನಿಗೆ ಅಶೋಕದತ್ತ, ವಿಜಯದತ್ತ ಎಂಬ ಇಬ್ಬರು ಮಕ್ಕಳಾದರು. ಒಂದು ಸಾರಿ ಆ ಪ್ರದೇಶದಲ್ಲಿ ಕ್ಷಾಮ ಬರಲು ಅವನು ತನ್ನ ಹತ್ತಿರವಿದ್ದ ಕಾಳುಕಡ್ಡಿಗಳನ್ನೆಲ್ಲ ನೆಂಟರಿಷ್ಟರಿಗೆ ಕೊಟ್ಟುಬಿಟ್ಟು ಹೆಂಡತಿ ಮಕ್ಕಳೊಡನೆ ಕಾಶಿಗೆ ಹೊರಟು ಹೋದನು. ದಾರಿಯಲ್ಲಿ ಒಬ್ಬ ಮಹಾವ್ರತಿ ಕಾಣಲು ಅವನನ್ನು ತನ್ನ ಮಕ್ಕಳ ಭವಿಷ್ಯವೇನು ಎಂದು ಕೇಳಿದನು. ಅವನು, ಮುಂದೆ ಅವರು ಸುಖವಾಗಿರುತ್ತಾರೆ, ಆದರೆ ಕಿರಿಯವನಾದ ವಿಜಯದತ್ತನೊಡನೆ ಕೆಲವು ಕಾಲ ವಿಯೋಗ ಉಂಟಾಗುತ್ತದೆ. ಆದರೆ ಅಶೋಕದತ್ತನ ಪ್ರಭಾವದಿಂದ ನಿಮಗೂ ಅವನಿಗೂ ಸಮಾಗಮ ಉಂಟಾಗುತ್ತದೆ ಎಂದು ಹೇಳಿದನು. ಕಾಶಿಗೆ ತಲುಪಿದ ಮೇಲೆ ಆ ಊರಿನ ಹೊರಗಿದ್ದ ಚಂಡಿಕಾ ದೇವಸ್ಥಾನದಲ್ಲಿ ಉಳಿದುಕೊಂಡು ರಾತ್ರಿ ಹೊರಗೆ ಬಯಲಲ್ಲಿ ಮರದ ಕೆಳಗೆ ದೇಶಾಂತರಗಳಿಂದ ಬಂದ ಯಾತ್ರಿಕರೊಡನೆ ಮಲಗಿದ್ದನು. ರಾತ್ರಿ ಒಂದು ಹೊತ್ತಿನಲ್ಲಿ ವಿಜಯದತ್ತನಿಗೆ ಶೀತಜ್ವರ ಬಂದು ಚಳಿಯಿಂದ ಗಡಗಡನೆ ನಡುಗುವುದಕ್ಕೆ ಮೊದಲು ಮಾಡಿದನು. ಚಳಿಯನ್ನು ತಡೆಯಲಾರದೆ ಅವನು ತಂದೆಯನ್ನು ಎಬ್ಬಿಸಿ ಕಾಯಿಸಿಕೊಳ್ಳುವುದಕ್ಕೆ ಬೆಂಕಿ ಮಾಡಿಕೊಡಬೇಕೆಂದು ಕೇಳಿದನು. ತಂದೆಯು, ಇಷ್ಟು ಹೊತ್ತಿನಲ್ಲಿ ಇಲ್ಲಿ ಬೆಂಕಿ ಹೇಗೆ ತರಲಪ್ಪ ಎಂದನು. ಹುಡುಗನು, ಅಪ್ಪ, ಹಾಗಾದರೆ ಅಗೋ ಅಲ್ಲಿ ಬೆಂಕಿ ಕಾಣುತ್ತಿದೆಯಲ್ಲ, ಅಲ್ಲಿಗೆ ನನ್ನನ್ನು ಕೈ ಹಿಡಿದುಕೊಂಡು ಕರೆದುಕೊಂಡು ಹೋಗು ಎಂದನು. ತಂದೆಯು, ಅದು ಸ್ಮಶಾನ, ಅಲ್ಲಿ ಕಾಣುವುದು ಚಿತಿಯ ಉರಿ, ಅಲ್ಲಿಗೆ ಹುಡುಗನಾದ ನಿನ್ನನ್ನು ಕರೆದುಕೊಂಡು ಹೋಗುವುದು ಹೇಗೆ? ಅಲ್ಲಿ ಯಾವ ಭೂತವೋ ಪ್ರೇತವೋ ಎಂದನು. ವಿಜಯದತ್ತನು, ಪಿಶಾಚಿಗಳು ಏನು ಮಾಡಿ ಯಾವಪ್ಪ, ನಾನೇನು ಅಂಥ ಪುಕ್ಕಲನಲ್ಲ, ನನ್ನನ್ನು ಖಂಡಿತ ಕರೆದುಕೊಂಡು ಹೋಗು ಎಂದು ಹಠ ಹಿಡಿದನು. ತಂದೆಯು ಕರೆದುಕೊಂಡು ಹೋಗಬೇಕಾಯಿತು. ಹುಡುಗನು ಮೈ ಕಾಯಿಸಿಕೊಳ್ಳುತ್ತಾ ಆ ಚಿತಿಯಲ್ಲಿ ಸುಡುತ್ತಿದ್ದ ಹೆಣದ ತಲೆಬುರುಡೆಯನ್ನು ಒಂದು ಕೋಲಿನಿಂದ ಬಡಿದನು. ಅದರಿಂದ ಕೊಬ್ಬು ಚಿಲ್ಲನೆ ಮೇಲಕ್ಕೆ ಹಾರಿ ಅವನ ಬಾಯಲ್ಲಿ ಬಿತ್ತು. ಕೂಡಲೇ ಆ ಹುಡುಗನು ರಾಕ್ಷಸನಾದನು. ನಿಮಿರಿದ ಕೂದಲೂ ಕೋರೆಹಲ್ಲೂ ಕಾಣಿಸಿಕೊಂಡು ಕೈಯಲ್ಲಿ ಕತ್ತಿ ಹಿಡಿದು ಅವನು ಆ ಬುರುಡೆಯನ್ನು ಎಳೆದುಕೊಂಡು ಅದರಲ್ಲಿದ್ದ ಕೊಬ್ಬನೆಲ್ಲ ಕುಡಿದು ನೆಕ್ಕಿದನು. ಅನಂತರ ಕತ್ತಿ ಎತ್ತಿಕೊಂಡು ತಂದೆಯನ್ನೇ ಕೊಲ್ಲುವುದಕ್ಕೆ ಬರುತ್ತಿರಲು, ಅಯ್ಯ ಕಪಾಲ ಸ್ಫೋಟ, ನಿಮ್ಮ ತಂದೆಯನ್ನು ಕೊಲ್ಲಬೇಡ, ಇತ್ತ ಬಾ ಎಂದು ಅಶರೀರವಾಣಿಯಾಯಿತು. ಅವನು ಕೂಡಲೇ ಮಾಯವಾದನು. ಗೋವಿಂದಸ್ವಾಮಿಯು ಮಗನಿಗಾಗಿ ಅಳುತ್ತಾ ಹೋಗಿ ನಡೆದ ಸಮಾಚಾರವನ್ನೆಲ್ಲ ತನ್ನ ಹೆಂಡತಿಗೂ ಹಿರಿಯ ಮಗನಿಗೂ ತಿಳಿಸಿದನು. ಆಮೇಲೆ ಮಹಾವ್ರತಿಯು ಹೇಳಿದ್ದ ಮಾತನ್ನು ನೆನಪಿಗೆ ತಂದುಕೊಂಡು ಒಬ್ಬ ವರ್ತಕನ ಆಶ್ರಯದಲ್ಲಿ ಆ ಊರಿನೊಳಗೆಯೇ ನಿಂತನು. ಅಶೋಕದತ್ತನು ವಿದ್ಯಾವಂತನಾಗಿ ಮಲ್ಲ ಕಾಳಗವನ್ನು ಕಲಿತನು. ಕ್ರಮಕ್ರಮವಾಗಿ ಅವನಿಗೆ ಪ್ರತಿ ಮಲ್ಲನೇ ಇಲ್ಲ ಎನ್ನುವಂತಾಯಿತು. ಒಂದು ಸಲ ದಕ್ಷಿಣ ದೇಶದಿಂದ ಪ್ರತಾಪ ಮುಕುಟನೆಂಬ ಒಬ್ಬ ಪ್ರಸಿದ್ಧನಾದ ಜಟ್ಟಿಯು ಅಲ್ಲಿಯ ಜಾತ್ರೆಗೆ ಬಂದಿದ್ದು ಕಾಶಿರಾಜನ ಜಟ್ಟಿಗಳನ್ನೆಲ್ಲ ಸೋಲಿಸಿದನು. ಅಶೋಕದತ್ತನು ಅವನನ್ನು ಸೋಲಿಸಲು ರಾಜನು ಸಂತೋಷಪಟ್ಟು ಅವನಿಗೆ ತನ್ನಲ್ಲಿ ಆಶ್ರಯವಿತ್ತನು. ಒಂದು ಸಾರಿ ಅವನೊಡನೆ
ರಾಜನು ಊರ ಹೊರಗೆ ಇದ್ದ ಶಿವಾಲಯಕ್ಕೆ ಹೋಗಿ ಅರ್ಚನೆ ಮಾಡಿ ಬರುತ್ತಾ ಸ್ಮಶಾನದ ಹತ್ತಿರ, ಅಯ್ಯೋ, ದಂಡಾಧಿಕಾರಿಯು ನನ್ನ ಮೇಲೆ ಇಲ್ಲದ ಕೊಲೆಪಾತಕವನ್ನು ಹೊರಿಸಿ ಶೂಲಕ್ಕೆ ಹಾಕಿಸಿದನು. 3 ದಿನವಾದರೂ ಜೀವ ಹೋಗಿಲ್ಲ. ಗಂಟಲು ಒಣಗಿ ಬರುತ್ತಿದೆ, ನನಗೆ ಸ್ವಲ್ಪ ನೀರು ಕೊಡಿಸು ಎಂಬ ಕೂಗು ಕೇಳಿಸಿತು. ರಾಜನು ಅದನ್ನು ಕೇಳಿ ಮರುಗಿ ಹತ್ತಿರವಿದ್ದ ಅಶೋಕದತ್ತನಿಗೆ ಯಾರೊಡನೆಯಾದರೂ ನೀರು ಕಳುಹಿಸುವಂತೆ ಹೇಳಿದನು. ಅವನು, ರಾತ್ರಿಯ ಹೊತ್ತು ಈ ಕತ್ತಲೆಯಲ್ಲಿ ಸ್ಮಶಾನಕ್ಕೆ ಯಾರು ಹೋಗುತ್ತಾರೆ? ನಾನೇ ಹೋಗುತ್ತೇನೆ ಎಂದು ಅತ್ತ ಕಡೆ ಹೋದನು. ರಾಜನು ಊರಿಗೆ ಬಂದನು. ಅಶೋಕದತ್ತನು ಶೂಲದ ಹತ್ತಿರಕ್ಕೆ ಬರಲು ಅದರ ಮೇಲೆ ಒಬ್ಬ ಮನುಷ್ಯನಿದ್ದನು. ಕೆಳಗೆ ಸರ್ವಾಂಗ ಸುಂದರಿಯಾದ ಒಬ್ಬ ಹೆಂಗಸು ಅಳುತ್ತಾ ಕುಳಿತಿದ್ದಳು. ಅವಳು, ನಾನು ಈತನ ಹೆಂಡತಿ, ನಿರಾಶಳಾಗಿ ಅವನೊಡನೆ ಚಿತಿಯೇರಬೇಕೆಂದು ಮಾಡಿಕೊಂಡಿದ್ದೇನೆ. ಆದರೆ ಶೂಲಕ್ಕೇರಿಸಿ 3 ದಿನವಾದರೂ ಇನ್ನೂ ಅವನಿಗೆ ಜೀವ ಹೋಗಿಲ್ಲ. ನೀರು ಬೇಕೆನ್ನುತ್ತಾನೆ. ಅದನ್ನೇನೋ ತಂದೆ, ಆದರೆ ಅವನ ಬಾಯಿ ಎತ್ತರದಲ್ಲಿರುವುದರಿಂದ ಕುಡಿಸಲಾರೆ ಎಂದಳು. ಅವನು, ರಾಜನು ನೀರನ್ನು ನನ್ನೊಡನೆ ಕಳುಹಿಸಿದ್ದಾನೆ. ನೀನು ನನ್ನ ಬೆನ್ನ ಮೇಲೆ ಹತ್ತಿ ಅವನಿಗೆ ನೀರು ಕುಡಿಸು. ಆಪತ್ಕಾಲದಲ್ಲಿ ಪರಪುರುಷನನ್ನು ಮುಟ್ಟಿದರೆ ದೋಷವಿಲ್ಲ ಎಂದನು. ಅವಳು ಒಪ್ಪಿದಳು. ಆಮೇಲೆ ಅವನು ಶೂಲದ ಅಡಿಯಲ್ಲಿ ತಲೆಬಗ್ಗಿ ನಿಂತನು. ಅವಳು ಅವನ ಬೆನ್ನ ಮೇಲೆ ಹತ್ತಿ ನಿಂತಳು. ಮತ್ತೊಂದು ಕ್ಷಣದಲ್ಲಿ ನೆಲದ ಮೇಲೂ ಅವನ ಮೇಲೂ ರಕ್ತದ ಹನಿಗಳು ಬೀಳಲು ಅವನು ಕತ್ತೆತ್ತಿ ನೋಡಿದನು. ಆ ಹೆಂಗಸು ಶೂಲದ ಮೇಲಿದ್ದ ದೇಹವನ್ನು ಚೂರಿಯಿಂದ ಕುಯ್ದು ಅದರ ಮಾಂಸವನ್ನು ತಿನ್ನುತ್ತಿದ್ದಳು. ಅದನ್ನು ನೋಡಿ ಅವನು ರೋಷಗೊಂಡು ಅವಳನ್ನು ನೆಲದ ಮೇಲೆ ಅಪ್ಪಳಿಸಬೇಕೆಂದು ಅವಳ ಒಂದು ಕಾಲನ್ನು ಹಿಡಿದುಕೊಂಡನು. ಆದರೆ ಅವಳು ತನ್ನ ಕಾಲನ್ನು ಸೆಳೆದುಕೊಂಡು ಆಕಾಶಕ್ಕೆ ಹಾರಿ ಮಾಯವಾಗಿ ಹೋದಳು. ಅವಳು ಕಾಲಿನಲ್ಲಿ ಹಾಕಿಕೊಂಡಿದ್ದ ಮಣಿನೂಪುರವು ಅವನ ಕೈಯಲ್ಲಿ ಉಳಿಯಿತು. ಅದನ್ನು ನೋಡಿ ಅವನಿಗೆ ಆಶ್ಚರ್ಯ, ಸಂತೋಷ, ಸಂತಾಪ ಮೂರೂ ಉಂಟಾದವು. ಅನಂತರ ಅದನ್ನು ತೆಗೆದುಕೊಂಡು ಬಂದು ಮರುದಿನ ಬೆಳಗ್ಗೆ ರಾಜನನ್ನು ಕಂಡು ಅವನಿಗೆ ಹಿಂದಿನ ರಾತ್ರಿ ನಡೆದ ವೃತ್ತಾಂತವನ್ನೆಲ್ಲ ತಿಳಿಸಿ ನೂಪುರವನ್ನು ಕೊಟ್ಟನು. ಅದನ್ನು ಅವನು ತನ್ನ ಹೆಂಡತಿಗೆ ಕೊಟ್ಟು ಅಶೋಕದತ್ತನ ಸಾಹಸವನ್ನು ತಿಳಿಸಿದನು. ಜಾತಿ, ವಿದ್ಯೆ, ಸತ್ಯ, ಸಾಹಸ, ರೂಪ ಇವುಗಳಲ್ಲಿ ಅಸಮಾನನಾದ ಅವನಿಗೆ ತನ್ನ ಮಗಳು ಮದನಲೇಖೆಯನ್ನು ಕೊಡೋಣ ಎನ್ನಿಸಿತು. ರಾಣಿಯು ಅದನ್ನು ಅನುಮೋದಿಸಿ, ಕೆಲವು ದಿನಗಳ ಹಿಂದೆ ಮದನಲೇಖೆಯು ಅವನನ್ನು ಮಧುವನದಲ್ಲಿ ನೋಡಿ ಅವನ ಚಿಂತೆಯಲ್ಲಿಯೇ ಇದ್ದಳೆಂದೂ, ಅಂದಿನ ರಾತ್ರಿ ಯಾರೋ ಒಬ್ಬ ಹೆಂಗಸು ಸ್ವಪ್ನದಲ್ಲಿ ಬಂದು ಮದನಲೇಖೆಯು ಪೂರ್ವಜನ್ಮದಲ್ಲಿ ಅಶೋಕದತ್ತನ ಹೆಂಡತಿಯೆಂದು ತಿಳಿಸಿದಳೆಂದೂ ಹೇಳಿದಳು. ಆದ್ದರಿಂದ ಅವರವರಿಗೆ ಮದುವೆ ನೆರವೇರಿತು. ಸ್ವಲ್ಪ ದಿನವಾದ ಮೇಲೆ ರಾಣಿಯು ರಾಜನನ್ನು ಕುರಿತು, ಅಶೋಕದತ್ತನು ತಂದುಕೊಟ್ಟ ಕಾಲ್ಕಡಗವು ಒಂಟಿಯಾಗಿದೆ, ಅದರ ಜೊತೆಗೆ ಇನ್ನೊಂದನ್ನು ಮಾಡಿಸಿಕೊಟ್ಟರೆ ಉಪಯೋಗಿಸಬಹುದು ಎಂದು ಸೂಚಿಸಿದಳು. ರಾಜನು ಒಪ್ಪಿ ಅಕ್ಕಸಾಲೆಗಳಿಗೆ ಹೇಳಿ ಕಳುಹಿಸಿದನು. ಅವರು ಬಂದು ನೋಡಿ ಅದು ದಿವ್ಯಶಿಲ್ಪವೆಂದೂ ತಮ್ಮಿಂದ ಅಂಥದನ್ನು ರಚಿಸುವುದು ಅಸಾಧ್ಯವೆಂದೂ ಅಂಥ ರತ್ನಗಳು ಭೂಲೋಕದಲ್ಲಿ ಲಭಿಸುವುದಿಲ್ಲವೆಂದೂ, ಆದ್ದರಿಂದ ಅದು ಎಲ್ಲಿ ಸಿಕ್ಕಿತೋ ಅಲ್ಲಿಯೇ ಅದರ ಜೊತೆಯನ್ನು ಹುಡುಕುವುದು ಒಳ್ಳೆಯದೆಂದೂ ಹೇಳಿಬಿಟ್ಟರು. ರಾಣಿಯು ಆ ಮಾತನ್ನು ಕೇಳಿ ತುಂಬ ವಿಷಣ್ಣನಾದಳು. ಅದನ್ನು ಕಂಡ ಅಶೋಕದತ್ತನು ಅದರ ಜೊತೆಯದನ್ನು ತಾನು ತಂದುಕೊಡುತ್ತೇನೆಂದು ಪ್ರತಿಜ್ಞೆ ಮಾಡಿದನು. ಬೇಡವೆಂದರೂ ಕೇಳದೆ ಆ ನೂಪುರವನ್ನು ತೆಗೆದುಕೊಂಡು ಕೃಷ್ಣ ಪಕ್ಷದ ಚತುರ್ದಶಿಯ ರಾತ್ರಿ ಸ್ಮಶಾನಕ್ಕೆ ಹೋದನು. ಅಲ್ಲಿ ಆ ಹೆಂಗಸನ್ನು ಮತ್ತೆ ಕಾಣಬಹುದೆಂಬ ಆಸೆಯಿಂದ ಅಲ್ಲಿ ಒಂದು ಮರಕ್ಕೆ ನೇತು ಹಾಕಿದ್ದ ಹೆಣವನ್ನು ಹೊತ್ತುಕೊಂಡು, ನರಮಾಂಸ ಬೇಕೇ, ನರಮಾಂಸ ಎಂದು ಕೂಗುತ್ತಾ ಹೊರಟನು. ಮತ್ತೊಂದು ಕ್ಷಣದಲ್ಲಿ ದೂರದಿಂದ ತೆಗೆದುಕೊಂಡು ಬಾ ಎಂಬ ಹೆಂಗಸಿನ ಧ್ವನಿಯನ್ನು ಕೇಳಿ ಅಲ್ಲಿಗೆ ಹೋಗಲು ಹಿಂದೆ ನೋಡಿದ್ದ ಆ ಹೆಂಗಸೇ ಇದ್ದಳು. ಅವಳ ಸುತ್ತ ಇನ್ನೂ ಹೆಂಗಸರಿದ್ದರು. ಅವಳು, ಈ ಮಹಾಮಾಂಸಕ್ಕೆ ಬೆಲೆ ಏನು ಎಂದು ಕೇಳಲು ಅವನು ತನ್ನ ಕೈಯಲ್ಲಿದ್ದ ಕಡಗವನ್ನು ತೋರಿಸಿ, ಇದರ ಜೊತೆಯ ಕಾಲ್ಕಡಗ ಎಂದನು.
ಅದನ್ನು ಕೇಳಿ ಅವಳು, ಅದು ನನ್ನ ನೂಪುರ. ಶೂಲದ ಪಕ್ಕದಲ್ಲಿದ್ದಾಗ ನಾನು ಬೇರೆ ರೂಪಿನಲ್ಲಿದ್ದೆ, ಆದ್ದರಿಂದ ಈಗ ನಿನಗೆ ಗುರುತಾಗಲಿಲ್ಲ. ಮಾಂಸವನ್ನು ಕಟ್ಟಿಕೊಂಡೇನು? ನಾನು ಹೇಳಿದ್ದನ್ನು ಮಾಡುವೆಯಾದರೆ ಅದರ ಜೊತೆಯ ಕಡಗವನ್ನು ಕೊಡುತ್ತೇನೆ ಎಂದಳು. ಅವನು ತಟ್ಟನೆ, ಆಗಲಿ, ನೀನು ಹೇಳಿದ್ದನ್ನೆಲ್ಲ ಈ ಕ್ಷಣ ಮಾಡಲು ಸಿದ್ಧ ಎಂದನು. ಆಗ ಅವಳು, ಭದ್ರ, ಹಿಮಾಲಯದ ಶಿಖರದ ಮೇಲೆ ತ್ರಿಘಂಟವೆಂಬ ನಗರವಿದೆ. ಅಲ್ಲಿ ಲಂಬಜಿಹ್ವನೆಂಬ ರಾಕ್ಷಸರಾಜನಿದ್ದನು. ಅವನಿಗೆ ಹೆಂಡತಿಯಾದ ವಿದ್ಯುಚ್ಛಿಖೆ ಎಂಬವಳೇ ನಾನು. ನನ್ನ ಗಂಡನು ಯುದ್ಧದಲ್ಲಿ ಸತ್ತು ಹೋಗಲು ನಮ್ಮ ರಾಜನಾದ ಕಪಾಲಸ್ಫೋಟನು ಆ ಊರನ್ನು ನನಗೆ ಕೊಟ್ಟನು. ನನ್ನ ಒಬ್ಬಳೇ ಮಗಳೊಡನೆ ಸುಖವಾಗಿದ್ದೇನೆ. ನನ್ನ ಆ ಮಗಳಿಗೆ ಈಗ ಮದುವೆಯ ವಯಸ್ಸು ಬಂದಿರುವುದರಿಂದ ನಾನು ಅವಳಿಗೆ ಅನುರೂಪನಾದ ವರನನ್ನು ಹುಡುಕುತ್ತಾ ನಿನ್ನನ್ನು ಕಂಡೆ. ಭವ್ಯನೂ ವೀರನೂ ಆದ ನೀನು ನನ್ನ ಮಗಳಿಗೆ ತಕ್ಕ ಗಂಡ ಎನಿಸಿತು. ನಿನ್ನನ್ನು ಪಡೆಯುವುದಕ್ಕೆಂದೇ ಈ ತಂತ್ರಗಳನ್ನೆಲ್ಲ ಹೂಡಿದೆ. ನೀನು ನೀರು ತಂದುಕೊಟ್ಟಾಗ ನೋಡಿದ್ದೆಲ್ಲ ನನ್ನ ಮಾಯೆ. ಮತ್ತೆ ನೀನು ಬರಬಹುದೆಂಬ ಆಸೆಯಿಂದ ನಾನೇ ಬೇಕೆಂದು ನಿನ್ನ ಕೈಯಲ್ಲಿ ಆ ಕಡಗವನ್ನು ಬಿಟ್ಟು ಹೋದೆ. ಅದರಂತೆ ನೀನು ಬಂದೂ ಇದ್ದೀಯೇ. ನೀನು ನನ್ನ ಮನೆಗೆ ಬಂದು ನನ್ನ ಮಗಳ ಕೈ ಹಿಡಿಯುವುದಾದರೆ ನಿನಗೆ ಇದರ ಜೊತೆಯ ಕಡಗವನ್ನು ಕೊಡುತ್ತೇನೆ ಎಂದಳು. ಅದಕ್ಕೆ ಒಪ್ಪಿ ಅವನು ಅವಳೊಡನೆ ಆಕಾಶ ಮಾರ್ಗದಲ್ಲಿ ಆ ಊರಿಗೆ ಹೋಗಿ ವಿದ್ಯುತ್ಪ್ರಭೆ ಎಂಬ ಅವಳ ಮಗಳನ್ನು ಮದುವೆ ಮಾಡಿಕೊಂಡನು. ಅವಳೊಡನೆ ಅಲ್ಲಿ ಸ್ವಲ್ಪ ದಿವಸವಿದ್ದು ಆಮೇಲೆ ತಾನು ವಾರಾಣಸಿಗೆ ಹೋಗಬೇಕೆಂದು ಹೇಳಲು ಅವನ ಅತ್ತೆಯು ಅವನಿಗೆ ಇನ್ನೊಂದು ಕಡಗವನ್ನೂ ಒಂದು ಸ್ವರ್ಣ ಕಮಲವನ್ನೂ ಕೊಟ್ಟು ಅವನನ್ನು ವಾರಾಣಸಿಯ ಸ್ಮಶಾನದಲ್ಲಿ ತಂದುಬಿಟ್ಟಳು. ಮತ್ತು ಪ್ರತಿ ಬಹುಳ ಚತುರ್ದಶಿಯೂ ನಾನು ಇಲ್ಲಿಗೆ ಬರುತ್ತೇನೆ. ಆಗ ಬಂದರೆ ನನ್ನನ್ನು ಈ ಆಲದ ಮರದ ಅಡಿಯಲ್ಲಿ ಕಾಣಬಹುದು ಎಂದು ಹೇಳಿ ಹೋದಳು. ಅಶೋಕದತ್ತನು ಅರಮನೆಗೆ ಬಂದು ಕಡಗವನ್ನೂ ಹೊಂದಾವರೆಯನ್ನೂ ರಾಜನಿಗೆ ಕೊಟ್ಟನು. ಅವನ ಸಾಹಸ ಕಥೆಯನ್ನು ಕೇಳಿ ಎಲ್ಲರೂ ಆಶ್ಚರ್ಯಪಟ್ಟರು. ರಾಜನು ಮರುದಿನ ಆ ಸ್ವರ್ಣಕಮಲವನ್ನು ತೆಗೆದುಕೊಂಡು ಹೋಗಿ ತಾನು ಕಟ್ಟಿಸಿದ್ದ ದೇವಾಲಯದಲ್ಲಿದ್ದ ಬೆಳ್ಳಿಯ ಕಲಶದ ಮೇಲಿಟ್ಟನು. ಅವು ಅವರ ಕೀರ್ತಿ ಪ್ರತಾಪಗಳಂತೆ ಶೋಭಿಸುತ್ತಿರಲು ರಾಜನು ಬಹು ಸಂತೋಷಪಟ್ಟು, ಇಂಥ ಇನ್ನೊಂದು ಕಮಲವಿದ್ದಿದ್ದರೆ ಅದನ್ನು ಇನ್ನೊಂದು ಕಲಶದ ಮೇಲೂ ಇಡಬಹುದಾಗಿತ್ತು ಎಂದನು. ಆ ಮಾತನ್ನು ಕೇಳಿ ಅಶೋಕದತ್ತನು, ಅದಕ್ಕೇನು ಮಹಾರಾಜ, ತಂದುಕೊಡುತ್ತೇನೆ ಎಂದನು. ರಾಜನು ಮತ್ತೆ ಸಾಹಸಕ್ಕೆ ಕೈ ಹಾಕಬೇಡ ಎಂದು ಹೇಳಿದರೂ ಕೇಳದೆ ಮುಂದಿನ ಬಹುಳ ಚತುರ್ದಶಿಯ ದಿನ ರಾತ್ರಿ ಸ್ಮಶಾನಕ್ಕೆ ಹೋಗಿ ತನ್ನ ಅತ್ತೆಯನ್ನು ಕಂಡನು. ಅವಳೊಡನೆ ಅವಳೂರಿಗೆ ಹೋಗಿ ಸ್ವಲ್ಪ ಕಾಲವಿದ್ದು ಅಂಥ ಇನ್ನೊಂದು ಕಮಲ ಬೇಕೆಂದು ಕೇಳಲು ಅವಳು, ಇನ್ನೊಂದನ್ನು ಎಲ್ಲಿ ತರಲಿ? ಇವು ಕಪಾಲಸ್ಫೋಟ ರಾಜನ ಕೊಳಗಳಲ್ಲಿ ಬಿಡುತ್ತವೆ. ಅವನು ಒಂದನ್ನು ನನ್ನ ಗಂಡನಿಗೆ ಪ್ರೀತಿಯಿಂದ ಕೊಟ್ಟಿದ್ದನು, ಅಷ್ಟೇಯೇ ಎಂದಳು. ಅವನು, ಹಾಗಾದರೆ ನನ್ನನ್ನು ಆ ಕೊಳದ ಹತ್ತಿರಕ್ಕೆ ಕರೆದುಕೊಂಡು ಹೋಗು, ನಾನೇ ಒಂದನ್ನು ಕಿತ್ತು ತರುತ್ತೇನೆ ಎಂದನು. ಅವಳು, ಅದು ಸಾಧ್ಯವಿಲ್ಲ, ಅಲ್ಲಿ ಭಯಂಕರರಾದ ರಾಕ್ಷಸರು ಕಾವಲಿರುತ್ತಾರೆ ಎಂದಳು. ಆದರೂ ಅವನು ಕೇಳದೆ ನಿರ್ಬಂಧಪಡಿಸಿದ್ದರಿಂದ ಅವಳು ಅದನ್ನು ತೋರಿಸಿದಳು. ಅವನು ಹೂ ಕೀಳುವುದಕ್ಕೆ ಹೋಗಲು ರಾಕ್ಷಸರು ಅವನನ್ನು ಅಡ್ಡಿಪಡಿಸಿದರು. ಅವನು ಅವರಲ್ಲಿ ಹಲವರನ್ನು ಕೊಂದನು. ಮಿಕ್ಕವರು ಓಡಿ ಹೋಗಿ ತಮ್ಮ ರಾಜನಿಗೆ ದೂರು ಕೊಟ್ಟರು. ಅವನು ರೋಷದಿಂದ ಬಂದು ನೋಡಲು ಹೂ ಕಿತ್ತವನು ತನ್ನ ಅಣ್ಣನಾದ ಅಶೋಕದತ್ತನಾಗಿದ್ದನು. ಕೂಡಲೇ ಶಸ್ತ್ರಗಳನ್ನು ಬಿಸಾಟು ಕಣ್ಣೀರಿಡುತ್ತಾ ಅವನ ಕಾಲ ಮೇಲೆ ಬಿದ್ದು, ಅಣ್ಣ, ನಾನು ನಿನ್ನ ತಮ್ಮ ವಿಜಯದತ್ತ. ಇಂದಿನವರೆಗೂ ನಾನು ರಾಕ್ಷಸನಾಗಿದ್ದೆ. ಇಂದು ನಿನ್ನನ್ನು ನೋಡಿದ ಮೇಲೆ ಅದೆಲ್ಲ ಜ್ಞಾಪಕಕ್ಕೆ ಬಂತು. ರಾಕ್ಷಸ ಜನ್ಮ ಹೋಯಿತು ಎಂದನು. ಅಷ್ಟು ಹೊತ್ತಿಗೆ ಪ್ರಜ್ಞಪ್ತಿ ಕೌಶಿಕನೆಂಬ ವಿದ್ಯಾಧರ ಗುರುವು ಆಕಾಶದಿಂದ ಇಳಿದು ಬಂದು, ನೀವೆಲ್ಲ ವಿದ್ಯಾಧರರು, ಶಾಪದಿಂದ ಹೀಗಾಗಿದ್ದೀರಿ. ಈಗ ಶಾಪ ನಿವಾರಣೆಯಾಯಿತು. ಆದ್ದರಿಂದ ನಿಮ್ಮ ವಿದ್ಯೆಗಳನ್ನು ಹಿಡಿಯಿರಿ, ನಿಮ್ಮ ನಿಮ್ಮ ಬಳಗವನ್ನು ಕರೆದುಕೊಂಡು ನಿಮ್ಮ ಸ್ಥಳಕ್ಕೆ ಹೋಗಿ ಎಂದು ವಿದ್ಯೆಗಳನ್ನು ಕೊಟ್ಟು ಹೋದನು. ಆಮೇಲೆ ಅವರಿಬ್ಬರೂ ಬೇಕಾದಷ್ಟು ಹೊಂದಾವರೆಗಳನ್ನು ಕಿತ್ತುಕೊಂಡು ಆಕಾಶ ಮಾರ್ಗದಿಂದ ಹಿಮಾಲಯ ಶಿಖರಕ್ಕೆ ಬಂದರು.
ಅಷ್ಟು ಹೊತ್ತಿಗೆ ಅಶೋಕದತ್ತನ ರಾಕ್ಷಸೀ ಪತ್ನಿಗೂ ಶಾಪ ವಿಮೋಚನೆಯಾಗಿ ಅವಳೂ ವಿದ್ಯಾಧರಿಯಾಗಿದ್ದಳು. ಅವಳನ್ನೂ ಕರೆದುಕೊಂಡು ಅವರು ಒಂದು ಕ್ಷಣ ಮಾತ್ರದಲ್ಲಿ ವಾರಾಣಸಿಗೆ ಹಾರಿ ಬಂದರು. ಅವರನ್ನು ನೋಡಿದ ತಾಯಿ ತಂದೆಗಳಿಗೆ ಆನಂದವೋ ಆನಂದ. ಅವರು ಬಂದ ಸುದ್ದಿಯನ್ನು ಕೇಳಿ ಪ್ರತಾಪ ಮುಕುಟನೂ ಅಲ್ಲಿಗೆ ಬಂದನು. ಅಶೋಕದತ್ತನು ತಾನು ತಂದಿದ್ದ ಕಮಲಗಳನ್ನೆಲ್ಲ ಅವನಿಗೆ ಅರ್ಪಿಸಿದನು. ಒಂದು ಕೇಳಿದರೆ ಇಷ್ಟು ಬಂದುವಲ್ಲ ಎಂದು ಅವನಿಗೆ ಅತ್ಯಂತ ಹರ್ಷವಾಯಿತು. ಗೋವಿಂದ ಸ್ವಾಮಿಯು ಆಶ್ಚರ್ಯದಿಂದಲೂ ಕುತೂಹಲದಿಂದಲೂ, ಮಗು, ಆವತ್ತು ರಾತ್ರಿ ನೀನು ರಾಕ್ಷಸನಾದೆಯಲ್ಲ, ಆಮೇಲೆ ಏನಾಯಿತು ಎಂದು ಕೇಳಿದನು. ಅವನು, ನಾನು ಕೋಲಿನಿಂದ ತಲೆಬುರುಡೆಯನ್ನು ಬಡಿಯಲು ಅದರಲ್ಲಿದ್ದ ಕೊಬ್ಬು ನನ್ನ ಬಾಯಲ್ಲಿ ಬಿದ್ದು ನಾನು ಕೂಡಲೇ ರಾಕ್ಷಸನಾದನಷ್ಟೇ. ನನಗೆ ಕಪಾಲ ಸ್ಫೋಟನೆಂದು ಹೆಸರಿಟ್ಟು ಮಿಕ್ಕ ರಾಕ್ಷಸರು ನನ್ನನ್ನು ಅವರೊಡನೆ ಸೇರಿಸಿಕೊಂಡರು. ಅವರೊಡನೆ ನಾನು ಅವರ ಅಧಿಪತಿಯ ಹತ್ತಿರಕ್ಕೆ ಹೋದೆ. ಅವನು ನನ್ನನ್ನು ನೋಡುತ್ತಿದ್ದ ಹಾಗೆಯೇ ತನ್ನ ಸೇನಾಪತಿಯಾಗಿ ನೇಮಿಸಿಕೊಂಡನು. ಸ್ವಲ್ಪ ಕಾಲದ ಮೇಲೆ ಗಂಧರ್ವರೊಡನೆ ಯುದ್ಧ ಮಾಡುತ್ತಿದ್ದಾಗ ಅವನು ಶತ್ರುಗಳಿಂದ ಹತನಾದನು. ಆಮೇಲೆ ನಾನೇ ರಾಜನಾಗಿ ಆ ಊರಿನಲ್ಲಿ ರಾಜ್ಯವಾಡುತ್ತಿದ್ದೆ. ಅಲ್ಲಿಗೆ ಅಕಸ್ಮಾತ್ತಾಗಿ ಸ್ವರ್ಣಕಮಲಕ್ಕೆಂದು ಬಂದ ಅಶೋಕದತ್ತನನ್ನು ನೋಡಿದ ಕೂಡಲೇ ನನ್ನ ರಾಕ್ಷಸ ಜನ್ಮ ಹೋಯಿತು ಎಂದನು. ಅಶೋಕದತ್ತನು, ನಾವು ಹಿಂದೆ ವಿದ್ಯಾಧರರಾಗಿದ್ದು ಆಕಾಶ ಮಾರ್ಗದಲ್ಲಿ ಹೋಗುತ್ತಾ ಗಂಗೆಯಲ್ಲಿ ಸ್ನಾನ ಮಾಡುತ್ತಿದ್ದ ಗಾಲವಾಶ್ರಮದ ಮುನಿಕನ್ಯಕೆಯರನ್ನು ನೋಡಿದೆವು. ನಮಗೆ ಅವರ ಮೇಲೆ ಆಸೆಯಾಯಿತು, ಅವರಿಗೂ ನಮ್ಮ ಮೇಲೆ ಆ ಮನಸ್ಸಾಯಿತು. ಅದನ್ನು ತಿಳಿದ ದಿವ್ಯ ದೃಷ್ಟಿಗಳಿಂದ ಅವರ ಬಂಧುಗಳು, ನೀವು ಮನುಷ್ಯರಾಗಿ ಹುಟ್ಟಿ ನಿಮಗೆ ವಿಚಿತ್ರವಾದ ರೀತಿಯಲ್ಲಿ ವಿಯೋಗ ಉಂಟಾಗಲಿ. ಮನುಷ್ಯರಿಗೆ ಗೋಚರವಲ್ಲದ ಪ್ರದೇಶದಲ್ಲಿ ಒಬ್ಬನು ಮತ್ತೊಬ್ಬನನ್ನು ಕಂಡಾಗ ಜ್ಞಾನೋದಯವಾಗುತ್ತದೆ. ವಿದ್ಯಾಧರ ಗುರುವು ವಿದ್ಯೆಗಳನ್ನು ಕೊಡುತ್ತಾನೆ, ಆಮೇಲೆ ಮತ್ತೆ ವಿದ್ಯಾಧರರಾಗುವಿರಿ ಎಂದು ಶಾಪ ಕೊಟ್ಟರು. ಅದರಂತೆ ಇದೆಲ್ಲವೂ ನಡೆದು ನಾವು ಮತ್ತೆ ವಿದ್ಯಾಧರರಾಗಿದ್ದೇವೆ ಎಂದನು. ಅಶೋಕದತ್ತನು ವಿದ್ಯಾಪ್ರಭಾವದಿಂದ ತಾಯಿ ತಂದೆಗಳನ್ನೂ ರಾಜಪುತ್ರಿಯನ್ನೂ ಪ್ರಬೋಧಗೊಳಿಸಲು ಅವರೂ ವಿದ್ಯಾಧರರಾದರು. ಆಮೇಲೆ ರಾಜನ ಅಪ್ಪಣೆ ತೆಗೆದುಕೊಂಡು ತಾಯಿ ತಂದೆಗಳನ್ನೂ ಇಬ್ಬರು ಹೆಂಡಿರನ್ನೂ ಕರೆದುಕೊಂಡು ವಿದ್ಯಾಧರ ಚಕ್ರವರ್ತಿಯಲ್ಲಿಗೆ ಹೋದನು. ಅವನು ಅಣ್ಣ ತಮ್ಮಂದಿರಿಗೆ ಅಶೋಕಬೇಗ, ವಿಜಯವೇಗ ಎಂಬ ಹೆಸರುಗಳನ್ನು ಕೊಟ್ಟನು. ಆಮೇಲೆ ತಮ್ಮ ಸ್ಥಳವಾದ ಗೋವಿಂದಕೂಟಕ್ಕೆ ಹೋಗಿ ಅಲ್ಲಿ ಎಲ್ಲರೂ ಸುಖವಾಗಿದ್ದರು. ಪ್ರತಾಪ ಮುಕುಟ ರಾಜನು ಮತ್ತೊಂದು ಬೆಳ್ಳಿಯ ಕಲಶದ ಮೇಲೆ ಒಂದು ಚಿನ್ನದ ಕಮಲವನ್ನಿಟ್ಟು ಮಿಕ್ಕವುಗಳಿಂದ ಈಶ್ವರನನ್ನು ಪೂಜಿಸಿದನು. ವಿದ್ಯಾಧರರ ಸಂಬಂಧ ಉಂಟಾದ್ದರಿಂದ ತನ್ನ ಕುಲವು ಸಾರ್ಥಕವಾಯಿತೆಂದು ಅವನು ಭಾವಿಸಿದನು. ವಿಷ್ಣುದತ್ತನು ಈ ಕಥೆಯನ್ನು ಹೇಳಿ, ಹೀಗೆ ದಿವ್ಯರಾದ ವ್ಯಕ್ತಿಗಳು ಕಾರಣಾಂತರಗಳಿಂದ ಭೂಲೋಕದಲ್ಲಿ ಹುಟ್ಟುತ್ತಾರೆ. ನೀನು ದೇವಾಂಶ ಪುರುಷನೇ ಆಗಿರಬೇಕು. ಇಂಥ ದುಸ್ಸಾಧ್ಯವಾದ ಸಾಹಸ ಕೃತ್ಯಗಳಲ್ಲಿ ಉತ್ಸಾಹವಿರುವುದೇ ಒಂದು ಪ್ರಕೃತಿ ವಿಶೇಷವನ್ನು ಸೂಚಿಸುತ್ತದೆ. ನೀನು ಅಪೇಕ್ಷಿಸುತ್ತಿರುವ ಆ ಕನಕರೇಖೆಯೂ ದಿವ್ಯ ವ್ಯಕ್ತಿಯೇ ಆಗಿರಬೇಕು. ಇಲ್ಲದಿದ್ದರೆ ಅಷ್ಟು ಚಿಕ್ಕ ವಯಸ್ಸಿನವಳು ಕನಕಪುರಿಯನ್ನು ನೋಡಿದವನನ್ನೇ ನಾನು ಮದುವೆಯಾಗುವುದು ಎಂದು ಹೇಳುತ್ತಿದ್ದಳೇ ಎಂದನು. ಶಕ್ತಿದೇವನಿಗೆ ಧೈರ್ಯವಾಯಿತು. ಅಂದಿನ ರಾತ್ರಿ ಕಳೆಯಿತು. ಮೂರನೆಯ ತರಂಗ. ಮರುದಿನ ಬೆಳಗ್ಗೆ ಸತ್ಯವ್ರತನು ಅವನನ್ನು ಕಂಡು, ಅಯ್ಯ, ನಿನ್ನ ಇಷ್ಟಸಿದ್ಧಿಯಾಗುವುದಕ್ಕೆ ನಾನು ಒಂದು ಉಪಾಯ ಯೋಚಿಸಿದ್ದೇನೆ. ಅದೇನೆಂದರೆ, ಈ ಸಮುದ್ರ ಮಧ್ಯದಲ್ಲಿ ರತ್ನಕೂಟವೆಂಬ ದ್ವೀಪವಿದೆ. ಅಲ್ಲಿ ಸಮುದ್ರರಾಜನು ವಿಷ್ಣುವನ್ನು ಪ್ರತಿಷ್ಠೆ ಮಾಡಿದ್ದಾನೆ. ಆಷಾಢ ಶುಕ್ಲ ದ್ವಾದಶಿಯ ದಿನ ಅಲ್ಲಿ ಜಾತ್ರೆ ನಡೆಯುತ್ತದೆ. ಅಂದು ಅಲ್ಲಿಗೆ ನಾನಾ ದ್ವೀಪದಿಂದ ಜನರು ಬಂದು ಸೇರುತ್ತಾರೆ. ಅವರಾರಿಂದಾದರೂ ಕನಕಪುರಿಯ ವಿಚಾರ ತಿಳಿದೀತು. ಆದ್ದರಿಂದ ಅಲ್ಲಿಗೆ ಹೋಗೋಣ ಬಾ, ಆ ಜಾತ್ರೆಯ ದಿನವೂ ಸಮೀಪಿಸಿದೆ ಎಂದನು. ಅದರಂತೆ ಅವರು ಹಡಗಿನಲ್ಲಿ ಹೊರಟರು. ದೂರದಲ್ಲಿ ಒಂದು ಪರ್ವತಾಕಾರವಾದ ಆಲದ ಮರವನ್ನು ಕಂಡು ಸತ್ಯವ್ರತನು, ಆ ಆಲದ ಮರದ ಕೆಳಗೆ ಬಲವಾದ ಸುಳಿಯಿದೆ. ನಮ್ಮ ಹಡಗು ಆ ಕಡೆಯೇ ಹೋಗುತ್ತಿರುವುದರಿಂದ ನಮಗೆ ಅಳಿಗಾಲವು ಬಂದಿದೆ ಎಂದು ತೋರುತ್ತದೆ. ನನಗಾಗಿ ನಾನು ದುಃಖಪಡುವುದಿಲ್ಲ. ನೀನು ಇಷ್ಟು ಕಷ್ಟಪಟ್ಟರೂ ನಿನ್ನ
ಆ ಆಲದ ಮರ ಸಿಕ್ಕಿದಾಗ ನೀನು ಅದರ ಕೊಂಬೆಯನ್ನು ಹಿಡಿದುಕೋ. ಅದರಿಂದ ಜೀವ ಉಳಿದರೂ ಉಳಿದೀತು. ವಿಧಿವಿಲಾಸವನ್ನೂ ಸಮುದ್ರದ ಅಲೆಯನ್ನೂ ಯಾರು ಬಲ್ಲರು ಎಂದನು. ಅಷ್ಟು ಹೊತ್ತಿಗೆ ಆಲದ ಮರ ಬರಲು ಶಕ್ತಿದೇವನು ಧೈರ್ಯವಾಗಿ ಅದರ ಒಂದು ಕೊಂಬೆಯನ್ನು ಹಿಡಿದುಕೊಂಡನು. ಅವನಿಗೆ ತುಂಬ ನಿರುತ್ಸಾಹವಾಯಿತು. ಕನಕಪುರಿಯನ್ನೂ ಕಾಣಲಿಲ್ಲ. ಜೊತೆಗೆ ಈ ಸತ್ಯವ್ರತನನ್ನೂ ಸಮುದ್ರದಲ್ಲಿ ಮುಳುಗಿಸಿದೆ ಎಂದು ಚಿಂತಿಸುತ್ತಾ ಹಗಲನ್ನು ಕಳೆದನು. ರಾತ್ರಿ ಮರದ ಮೇಲೆ ಮರೆಯಾಗಿ ಕುಳಿತಿರಲು ಎಲ್ಲ ಕಡೆಯಿಂದಲೂ ಗೃಧ್ರ ಪಕ್ಷಿಗಳು ಬಂದು ಆ ಮರದಲ್ಲಿ ಆಶ್ರಯ ಪಡೆದವು. ಅವುಗಳಲ್ಲಿ ಒಂದು ಮನುಷ್ಯರಂತೆ ಮಾತನಾಡುತ್ತಾ, ನಾನು ಇಂದು ಬೆಳಗ್ಗೆ ಕನಕಪುರಿಗೆ ಹೋಗಿದ್ದೆ. ನಾಳೆ ಬೆಳಗ್ಗೆಯೂ ಅಲ್ಲಿಗೇ ಹೋಗೋಣವೆಂದಿದ್ದೇನೆ. ಅದು ಸುಖವಾಗಿದೆ. ಸುಮ್ಮನೆ ದೂರ ಅಲೆದರೇನು ಪ್ರಯೋಜನ ಎಂದಿತು. ಶಕ್ತಿದೇವನಿಗೆ ಅದನ್ನು ಕೇಳಿ ಪರಮಾನಂದವಾಯಿತು. ಕನಕಪುರಿ ಇದೆ ಎಂಬುದೂ ನಿರ್ಧಾರವಾಯಿತು. ಆಮೇಲೆ ಆ ಹಕ್ಕಿ ನಿದ್ರೆ ಮಾಡುತ್ತಿದ್ದಾಗ ಅವನು ಮೆಲ್ಲಗೆ ಹೋಗಿ ಅದರ ಬೆನ್ನಸಂದಿಯಲ್ಲಿ ಅಡಗಿಕೊಂಡನು. ಬೆಳಗ್ಗೆ ಅದು ಒಂದು ಕ್ಷಣದಲ್ಲಿ ಅವನನ್ನು ಹೊತ್ತುಕೊಂಡು ಹೋಗಿ ಕನಕಪುರಿಯಲ್ಲಿ ಇಳಿಯಿತು. ಅಲ್ಲಿ ಅವನು ಉಪಾಯವಾಗಿ ಅದರ ಬೆನ್ನ ಮೇಲಿಂದ ಇಳಿದು ಕೆಳಗೆ ಸುತ್ತಾಡುತ್ತಿರಲು ಹೂ ಕೊಯ್ಯುತ್ತಿದ್ದ ಇಬ್ಬರು ಹೆಂಗಸರು ಕಣ್ಣಿಗೆ ಬಿದ್ದರು. ಅವನು ಅವರಿದ್ದೆಡೆಗೆ ಹೋಗಿ, ಅಮ್ಮ, ಇದು ಯಾವ ಊರು? ನೀವು ಯಾರು ಎಂದು ಕೇಳಿದನು. ಅವರು, ಅಯ್ಯ, ಇದು ಕನಕಪುರಿ ಎಂಬ ವಿದ್ಯಾಧರರ ವಾಸಸ್ಥಳ. ಇಲ್ಲಿ ಚಂದ್ರಪ್ರಭೆ ಎಂಬ ವಿದ್ಯಾಧರಿ ಇದ್ದಾಳೆ. ಇದು ಅವಳ ಉದ್ಯಾನ. ನಾವು ಅದರ ಕಾವಲುಗಾತಿಯರು ಎಂದರು. ಹಾಗಾದರೆ ನಿಮ್ಮ ಒಡತಿಯ ಪರಿಚಯ ಮಾಡಿಸುತ್ತೀರಾ ಎಂದು ಕೇಳಿಕೊಂಡು ಅವರೊಡನೆ ಅವನು ಚಂದ್ರಪ್ರಭೆಯ ಅರಮನೆಗೆ ಹೋದನು. ಅವಳು ಅವನನ್ನು ಸ್ವಾಗತಿಸಿ ಅವನ ವೃತ್ತಾಂತವನ್ನು ಕೇಳಿ ತಿಳಿದು ಏನನ್ನೋ ನೆನೆದು ನಿಟ್ಟುಸಿರು ಬಿಟ್ಟು, ಅಯ್ಯ, ಶಶಿಖಂಡನೆಂಬ ವಿದ್ಯಾಧರಾಧಿಪತಿಗೆ ನಾವು 4 ಜನ ಹೆಣ್ಣು ಮಕ್ಕಳಾದೆವು. ಅವರಲ್ಲಿ ಚಂದ್ರಪ್ರಭೆ ಎಂಬ ನಾನೇ ಹಿರಿಯವಳು. ಚಂದ್ರರೇಖೆ, ಶಶಿರೇಖೆ, ಶಶಿಪ್ರಭೆ ಎಂಬವರೇ ಮಿಕ್ಕ 3 ಜನ. ಒಂದು ಸಾರಿ ನನ್ನ 3 ತಂಗಿಯರೂ ಗಂಗೆಗೆ ಸ್ನಾನಕ್ಕೆ ಹೋಗಿದ್ದು ಅಲ್ಲಿ ಜಲಕೇಳಿಯಾಡುತ್ತಾ ಯೌವನ ಮದದಿಂದ ಅಗ್ರ್ಯ ತಪಸನೆಂಬ ಮುನಿಗೆ ನೀರು ಹಾರಿಸಿದರು. ಅವನು ಕೋಪಿಸಿಕೊಂಡು, ಹಾಳು ಹುಡುಗಿಯರಿರ, ನೀವು ಮನುಷ್ಯರಾಗಿ ಹುಟ್ಟಿ ಎಂದು ಶಪಿಸಿದನು. ಅದರಂತೆ ಅವರು ಮರ್ತ್ಯಲೋಕಕ್ಕೆ ಹೋಗಲು ನಮ್ಮ ತಂದೆ ಈ ಊರನ್ನು ನನಗೆ ಒಪ್ಪಿಸಿ ಆ ಚಿಂತೆಯಿಂದ ಕಾಡಿಗೆ ಹೊರಟು ಹೋದನು. ಪಾರ್ವತೀದೇವಿಯು ನನ್ನ ಕನಸಿನಲ್ಲಿ ಬಂದು ನನಗೆ ಒಬ್ಬ ಮನುಷ್ಯನು ಗಂಡನಾಗುವನೆಂದು ಹೇಳಿದಳು. ಅದನ್ನೇ ಎದುರು ನೋಡುತ್ತಿದ್ದ ನನಗೆ ನೀನು ಈ ಆಶ್ಚರ್ಯಕರವಾದ ರೀತಿಯಲ್ಲಿ ನಭಿಸಿದೆ. ನಾನು ನಿನ್ನವಳು. ಈ ವಿಚಾರವನ್ನು ಮುಂದಿನ ಚತುರ್ದಶಿಯ ದಿನ ಋಷಭ ಪರ್ವತದಲ್ಲಿ ನಮ್ಮ ತಂದೆಗೆ ತಿಳಿಸಿ ಅವನ ಅನುಜ್ಞೆಯನ್ನು ಪಡೆದುಕೊಂಡು ಬರುತ್ತೇನೆ. ನಾನು ಹೋಗಿ ಬರುವವರೆಗೆ ನೀನು ಇಲ್ಲಿಯೇ ಇರು ಎಂದು ಹೇಳಿ ಅವನನ್ನು ದಿವ್ಯವಾಗಿ ಉಪಚರಿಸಿದಳು. ಚತುರ್ದಶಿ ಬರಲು ನಾನು ಪರಿಜನರೆಲ್ಲರೊಡನೆ ಹೋಗುತ್ತೇನೆ. ಆದ್ದರಿಂದ ಒಬ್ಬನೇ ಇರಬೇಕಲ್ಲ ಎಂದು ಬೇಸರ ಪಟ್ಟುಕೊಳ್ಳಬೇಡ. 2 ದಿನದ ಮಟ್ಟಿಗೆ ಅದನ್ನು ತಡೆದುಕೊಂಡಿರು. ಎಲ್ಲಿ ಬೇಕಾದರೂ ಹೋಗು, 2ನೇ ಅಂತಸ್ತಿಗೆ ಮಾತ್ರ ಹೋಗಬೇಡ ಎಂದು ಹೇಳಿ ಅವಳು ಹೊರಟು ಹೋದಳು. ಶಕ್ತಿದೇವನು ಅಲ್ಲೆಲ್ಲ ತಿರುಗಾಡುತ್ತಾ ಕುತೂಹಲವನ್ನು ತಡೆಯಲಾರದೆ 2ನೇ ಅಂತಸ್ತಿಗೆ ಹೋದನು. ಅಲ್ಲಿ 3 ರತ್ನ ಮಂಟಪಗಳಿದ್ದವು. ಒಂದರ ಬಾಗಿಲು ತೆರೆದಿತ್ತು. ಅದರೊಳಗಿಂದ ಹೋಗಲು ಅಲ್ಲೊಂದು ರತ್ನ ಮಂಚದ ಮೇಲೆ ಯಾರೋ ಹೊದ್ದುಕೊಂಡು ಮಲಗಿದ್ದರು. ಮುಸುಕು ತೆಗೆದು ನೋಡಲು ಪರೋಪಕಾರಿ ರಾಜನ ಮಗಳೇ ಸತ್ತು ಮಲಗಿದ್ದಳು. ಇವಳಿಗಾಗಿಯೇ ನಾನು ಇಷ್ಟು ಸಾಹಸ ಮಾಡುತ್ತಿರುವುದು. ಇವಳು ಇಲ್ಲಿ ಸತ್ತು ಮಲಗಿದ್ದಾಳಲ್ಲ, ಇದೇನು ಆಶ್ಚರ್ಯ. ಆದರೆ ಮುಖಕಾಂತಿ ಸ್ವಲ್ಪವೂ ಮಾಸಿಲ್ಲ. ಇದರಲ್ಲೇನೋ ಇಂದ್ರಜಾಲವಿರಬೇಕು ಎಂದುಕೊಂಡು ಮಿಕ್ಕ 2 ಮಂಟಪಗಳಲ್ಲಿಯೂ ಹೋಗಿ ನೋಡಲು ಅಲ್ಲಿಯೂ ಅವಳಂಥ 2 ಹುಡುಗಿಯರು ಹಾಗೆಯೇ ಸತ್ತು ಮಲಗಿದ್ದರು. ಆಶ್ಚರ್ಯಮಗ್ನನಾಗಿ ಹೊರಗೆ ಬರಲು ಕೆಳಗೆ ಒಂದು ಕೊಳವನ್ನೂ ಅದರ ತಡಿಯಲ್ಲಿ ಒಂದು ಕುದುರೆಯನ್ನೂ ಕಂಡನು. ಆದ್ದರಿಂದ ಕೆಳಗಿಳಿದು ಬಂದು ಆ ಕುದುರೆಯ ಮೇಲೆ ಹತ್ತಿಕೊಳ್ಳುವುದಕ್ಕೆ ಹೋಗಲು
ಅದು ಅವನನ್ನು ಒದ್ದು ಆ ಕೊಳದೊಳಕ್ಕೆ ಒಗೆಯಿತು. ಅದರೊಳಗೆ ಮುಳುಗಿ ಎದ್ದಾಗ ಅವನು ವರ್ಧಮಾನಪುರದ ಉದ್ಯಾನದಲ್ಲಿದ್ದ ಕೊಳದಲ್ಲಿ ಇದ್ದನು. ಅವನಿಗೆ ಆಶ್ಚರ್ಯವಾಯಿತು. ತನಗೆ ಮೋಸವಾಯಿತು ಎಂದು ವ್ಯಥೆಪಟ್ಟುಕೊಂಡನು. ಆಮೇಲೆ ಮುಂದಾಗುವುದನ್ನು ಯಾರು ಬಲ್ಲರು ಎಂದುಕೊಂಡು ಚಿಂತಿಸುತ್ತಾ ತನ್ನ ಮನೆಗೆ ಹೋದನು. ಮರುದಿನ ರಾಜಭಟರು ಕನಕಪುರಿಯನ್ನು ನೋಡಿದ ಬ್ರಾಹ್ಮಣನಾಗಲಿ ಕ್ಷತ್ರಿಯನಾಗಲಿ ಯಾರಾದರೂ ಇದ್ದರೆ ಅವನಿಗೆ ರಾಜನು ತನ್ನ ಮಗಳನ್ನೂ ಯುವರಾಜ ಪದವಿಯನ್ನೂ ಕೊಡುತ್ತಾನೆ ಎಂದು ಸಾರಿಕೊಂಡು ಹೋಗುತ್ತಿದ್ದುದನ್ನು ನೋಡಿ ಶಕ್ತಿದೇವನು ನಾನು ನೋಡಿದ್ದೇನೆ ಎಂದು ಉತ್ತರ ಕೊಟ್ಟನು. ಅವನನ್ನು ಅವರು ರಾಜನ ಹತ್ತಿರಕ್ಕೆ ಕರೆದುಕೊಂಡು ಹೋದರು. ಅವನು ಹಿಂದಿನಂತೆಯೇ ಈಗಲೂ ಸುಳ್ಳು ಹೇಳುತ್ತಾನೆಂದುಕೊಂಡನು. ಶಕ್ತಿದೇವನು ಸುಳ್ಳಾಗಿದ್ದರೆ ಶಿಕ್ಷೆ ಮಾಡಬಹುದು ಎಂದನು. ಆಮೇಲೆ ಅವನನ್ನು ತನ್ನ ಮಗಳ ಹತ್ತಿರಕ್ಕೆ ಕಳುಹಿಸಿದನು. ಅವಳೂ ಹಿಂದಿನಂತೆಯೇ ಅವನು ಸುಳ್ಳು ಹೇಳುತ್ತಿರಬಹುದೆಂದು ಶಂಕಿಸಲು ಅವನು ಸುಳ್ಳೋ ನಿಜವೋ, ಕನಕಪುರಿಯಲ್ಲಿ ನೀನು ಸತ್ತು ಮಂಚದ ಮೇಲೆ ಮಲಗಿರುವುದೇನು, ಇಲ್ಲಿ ಜೀವಸಹಿತ ಇರುವುದೇನು, ಈ ಕೌತುಕವನ್ನು ಹೇಳು ಎಂದನು. ಈ ಗುರುತನ್ನು ಹೇಳಿದ ಕೂಡಲೇ ಅವಳು ತಂದೆಯನ್ನು ಕುರಿತು, ಈ ಮಹಾತ್ಮನು ಸತ್ಯವಾಗಿಯೂ ಕನಕಪುರಿಯನ್ನು ನೋಡಿದ್ದಾನೆ, ನನ್ನನ್ನು ಅಲ್ಲಿ ಬೇಗ ಮದುವೆ ಮಾಡಿಕೊಳ್ಳುತ್ತಾನೆ. ಈಗ ನಾನು ಆ ದೇಹದಲ್ಲಿ ಸೇರಿಕೊಳ್ಳಬೇಕು. ಮುನಿಶಾಪದಿಂದ ನಿನ್ನ ಮನೆಯಲ್ಲಿ ಹುಟ್ಟಿದ್ದೆ. ಮನುಷ್ಯನೊಬ್ಬನು ಕನಕಪುರಿಗೆ ಬಂದು ನಿನ್ನ ದೇಹವನ್ನು ನೋಡಿದಾಗ ನಿನಗೆ ಶಾಪ ವಿಮೋಚನೆಯಾಗಿ ನೀನು ಅವನನ್ನು ಮದುವೆಯಾಗುತ್ತೀಯೇ, ಈ ಮನುಷ್ಯ ಜನ್ಮದಲ್ಲಿ ನೀನು ಜಾತಿ ಸ್ಮರಳಾಗಿರುತ್ತೀಯೇ ಎಂದು ಆ ಮುನಿಯು ಹೇಳಿದ್ದನು ಎಂದು ತಿಳಿಸಿ ಅವಳು ತನ್ನ ದೇಹವನ್ನು ಬಿಟ್ಟಳು. ಶಕ್ತಿದೇವನು ಉಭಯಭ್ರಷ್ಟನಾಗಿ ನೊಂದುಕೊಂಡು ಆಮೇಲೆ ಕನಕರೇಖೆಯು ತನ್ನ ಇಷ್ಟಾರ್ಥ ಸಿದ್ಧಿಸುವುದೆಂದು ಹೇಳಿದಳು. ಆದ್ದರಿಂದ ಏಕೆ ಖಿನ್ನನಾಗಲಿ ಎಂದುಕೊಂಡು ಮತ್ತೆ ಕನಕಪುರಿಯ ಕಡೆಗೆ ಹೊರಟನು. ವಿಟಂಕಪುರಕ್ಕೆ ಹೋಗಲು ಹಿಂದೆ ಸಿಕ್ಕಿ ಹಡಗು ಒಡೆದು ಹೋದ ಆ ಸಮುದ್ರದತ್ತನೇ ಮತ್ತೆ ಕಣ್ಣಿಗೆ ಬಿದ್ದನು. ಅವನು ಒಂದು ಹಲಗೆ ಹಿಡಿದು ತೇಲುತ್ತಾ ವ್ಯಾಪಾರಕ್ಕೆ ಹೋಗಿ ಹಿಂದಿರುಗುತ್ತಿದ್ದ ತನ್ನ ತಂದೆಯ ಹಡಗನ್ನು ಕಂಡು ಅದರಲ್ಲಿ ಹತ್ತಿಕೊಂಡು ಬಂದಿದ್ದನು. ಅವನ ಕಡೆಯ ವ್ಯಾಪಾರಿಗಳು ಉತ್ಸ್ಥಲ ದ್ವೀಪಕ್ಕೆ ಹೋಗುವವರಾಗಿದ್ದರು. ಅವರೊಡನೆ ಅವನೂ ಹೋಗಿ ವಿಷ್ಣುದತ್ತನ ಮಠಕ್ಕೆ ಅಂಗಡಿ ಬೀದಿಯ ಮಾರ್ಗವಾಗಿ ಹೋಗುತ್ತಿರಲು ಸತ್ಯವ್ರತನ ಮಕ್ಕಳು ಅವನನ್ನು ಕಂಡು, ನಮ್ಮ ತಂದೆಯೂ ನೀನೂ ಒಟ್ಟಿಗೆ ಕನಕಪುರಿಗೆ ಹೋದಿರಿ, ನೀನೊಬ್ಬನೇ ಹಿಂದಿರುಗಿ ಬಂದೆ, ನೀನೇ ಎಲ್ಲೋ ಅವನನ್ನು ಕೊಂದಿದ್ದೀಯೇ ಎಂದು ಅವನನ್ನು ಚಂಡಿಯ ಮುಂದೆ ಬಲಿ ಕೊಡುವುದಕ್ಕೆಂದು ಹಿಡಿದುಕೊಂಡು ಹೋದರು. ಆ ದೇವಸ್ಥಾನದಲ್ಲಿ ರಾತ್ರಿ ಕೂಡಿ ಹಾಕಿರಲು ಅವನು ಆ ದೇವತೆಯನ್ನು ಸ್ತೋತ್ರ ಮಾಡಿ ಮಲಗಿದನು. ಅವಳು ಕನಸಿನಲ್ಲಿ ಕಾಣಿಸಿಕೊಂಡು, ಶಕ್ತಿದೇವ, ಹೆದರಬೇಡ, ನಿನಗೆ ಕೆಡಕಾಗುವುದಿಲ್ಲ. ಬಿಂದುಮತಿ ಎಂಬ ಸತ್ಯವ್ರತನ ಮಗಳು ನಿನ್ನನ್ನು ಬೆಳಗ್ಗೆ ಕಂಡು ನಿನ್ನನ್ನೇ ವರಿಸುತ್ತಾಳೆ, ನಿನಗೆ ಬಿಡುಗಡೆಯಾಗುತ್ತದೆ. ಅವಳು ಶಾಪಚ್ಯುತಳಾದ ದಿವ್ಯ ಸ್ತ್ರೀ ಎಂದು ಧೈರ್ಯ ಹೇಳಿದಳು. ಅದರಂತೆಯೇ ಎಲ್ಲವೂ ನಡೆದು ಅವನು ಬಿಂದುಮತಿಯೊಡನೆ ಸುಖವಾಗಿದ್ದನು. ಅವಳು ಅವನಿಗೆ ರಹಸ್ಯವಾಗಿ, ಈ ದ್ವೀಪದಲ್ಲಿಯೇ ನಿನಗೆ ಇನ್ನೊಬ್ಬ ಹೆಂಡತಿ ದೊರೆಯುತ್ತಾಳೆ. ಅವಳು ಬಸುರಿಯಾದ 8ನೆಯ ತಿಂಗಳಲ್ಲಿ ನೀನು ಅವಳ ಹೊಟ್ಟೆಯನ್ನು ಕುಯ್ದು ಅವಳ ಗರ್ಭವನ್ನು ತೆಗೆಯಬೇಕು. ಇದರಲ್ಲಿ ಕನಿಕರ ತೋರಬಾರದು, ಇದಕ್ಕೆ ಒಂದು ಕಾರಣವಿದೆ ಎಂದು ಹೇಳಿ ಹಾಗೆ ಮಾಡುವಂತೆ ಮಾತು ತೆಗೆದುಕೊಂಡಳು. ಅವರು ಹೀಗೆ ಮಾತನಾಡುತ್ತಿರುವಾಗ ಒಂದು ದೊಡ್ಡ ಹಂದಿಯು ಸಿಕ್ಕಿದವರನ್ನೆಲ್ಲ ಕೊಲ್ಲುತ್ತಾ ಬರುತ್ತಿತ್ತೆಂದು ಅವನ ಭಾವಮೈದುನನ್ನು ಹೇಳಿದನು. ಕೂಡಲೇ ಅವನು ಕೈಯಲ್ಲಿ ಒಂದು ಕತ್ತಿ ಹಿಡಿದುಕೊಂಡು ಅದನ್ನು ಅಟ್ಟಿಸಿಕೊಂಡು ಹೋಗಿ ಹೊಡೆದನು. ಅದು ಏಟು ತಿಂದು ಒಂದು ಗುಹೆಯೊಳಕ್ಕೆ ಹೋಯಿತು. ಅವನು ಅದನ್ನು ಹಿಂಬಾಲಿಸಿ ಹೋಗಲು ಒಳಗೆ ಹಂದಿಗೆ ಬದಲಾಗಿ ಒಂದು ದೊಡ್ಡ ಉದ್ಯಾನ ಕಂಡಿತು. ಅದರಲ್ಲಿ ಒಬ್ಬ ಅದ್ಭುತ ರೂಪವತಿಯು ಸರಸರನೆ ಬರುತ್ತಿದ್ದಳು. ಅವಳ ವಿಚಾರವನ್ನು ಕೇಳಲು ಅವಳು, ನಾನು ಚಂಡವಿಕ್ರಮ ರಾಜನ ಮಗಳಾದ ಬಿಂದುರೇಖೆ, ಜ್ವಲಿತ ರೋಚನ ಎಂಬ ರಾಕ್ಷಸನು ನನ್ನನ್ನು ಹೊತ್ತುಕೊಂಡು ಬಂದಿದ್ದನು. ಅವನು ಮಾಂಸಕ್ಕಾಗಿ ಹಂದಿಯ ವೇಷದಲ್ಲಿ ಹೊರಗಡೆ ಹೋಗಿದ್ದಾಗ ಯಾರೋ ವೀರನು ಅವನನ್ನು ಹೊಡೆದನು. ಆದ್ದರಿಂದ ಅವನು ಈಗ ತಾನೇ ಇಲ್ಲಿ ಬಂದು ಪ್ರಾಣ ಬಿಟ್ಟಿದ್ದಾನೆ.
ನಾನು ಬಿಡುಗಡೆ ಹೊಂದಿ ಹೋಗುತ್ತಿದ್ದೇನೆ ಎಂದಳು. ಶಕ್ತಿದೇವನು ರಾಕ್ಷಸನನ್ನು ಕೊಂದವನು ತಾನೇ ಎನ್ನಲು ಅವಳು ಸಂತೋಷಪಟ್ಟು, ಹಾಗಾದರೆ ನೀನೇ ನನ್ನ ಪತಿ ಎಂದು ಅವನನ್ನು ಒರೆಸಿದಳು. ಬಿಂದುರೇಖೆಯು ಗರ್ಭಿಣಿಯಾದಳು. ಬಿಂದುಮತಿಯ 8ನೆಯ ತಿಂಗಳಲ್ಲಿ ಗಂಡನಿಗೆ ಜ್ಞಾಪಕ ಕೊಟ್ಟಳು. ಅವನು ಖಿನ್ನನಾಗಿ ಬಿಂದುರೇಖೆಯ ಹತ್ತಿರಕ್ಕೆ ಹೋಗಲು ಅವಳು, ಆರ್ಯಪುತ್ರ, ಏಕೆ ಚಿಂತೆ ಪಡುತ್ತಿದ್ದೀಯೇ? ನನ್ನ ಗರ್ಭವನ್ನು ತೆಗೆಯಬೇಕೆಂದು ಬಿಂದುಮತಿ ನಿನಗೆ ಹೇಳಿರುವುದನ್ನು ನಾನು ಬಲ್ಲೆ. ಅದನ್ನು ನೀನು ಮಾಡಲೇಬೇಕು. ಅದರಿಂದ ಆಗಬೇಕಾದ ಕಾರ್ಯ ಒಂದಿದೆ. ಇದರಲ್ಲಿ ಕ್ರೌರ್ಯವೇನೂ ಇಲ್ಲ ಎಂದು ಈ ಕಥೆಯನ್ನು ಹೇಳಿದಳು. ಅದು ಯಾವ ಕಥೆ ಎಂದು ಮುಂದಿನ ವಾರ ಕೇಳೋಣ.